ಪ್ರಿಯ ವೀಕ್ಷಕರೇ, ನೀವು ಯಾವುದೇ ರೀತಿಯಾದ ಅಲ್ಲಿನ ತೊಂದರೆಯಿಂದ ಬಳಲುತ್ತಿದ್ದರೆ ಚಿಂತಿಸಬೇಡಿ. ಪಾವಗಡ ಪಟ್ಟಣದ ಟೋಲ್ಗೇಟ್ ಬಳಿ ಇರುವ ಬಳ್ಳಾರಿ ರಸ್ತೆಯ ಮಾರ್ಗದಲ್ಲಿ ನೂತನವಾಗಿ ಡಾಕ್ಟರ್ ಟೀತ್ ಡೆಂಟಲ್ ಕ್ಲಿನಿಕ್ ಅನ್ನು ಪ್ರಾರಂಭಿಸಲಾಗಿದೆ. ಒಮ್ಮೆ ಭೇಟಿ ಕೊಡಿ. ಸರ್ ನಮಸ್ಕಾರ. ನಿಮ್ಮ ಒಂದು ಡೆಂಟಲ್ ಕ್ಲಿನಿಕಲ್ಲಿ ಯಾವ ರೀತಿಯಾದಂಥ ಚಿಕಿತ್ಸೆಗಳನ್ನು ನೀವು ಕೊಡ್ತಾ ಇದ್ದೀರಂತ? ನಮಸ್ಕಾರ, ನಮ್ಮ ಹೆಸರು ಡಾಕ್ಟರ್ ಉಜ್ವಲ್ ಅಂತ. ಇದು ನಮ್ಮ ಡಾಕ್ಟರ್ ಟೀತ್ ಡೆಂಟಲ್ ಕ್ಲಿನಿಕ್ ಅಂತ ನೋಡ್ತಾ ಇದ್ದೀರಲ್ಲ. ಸೊ ಇಲ್ಲಿ ನಾವು ಎಲ್ಲ ಥರದ ಬೇಸಿಕ್ ಡೆಂಟಲ್ ಟ್ರೀಟ್ಮೆಂಟ್ಸ್ ಹಾಗೂ ಅಡ್ವಾನ್ಸ್ ಡೆಂಟಲ್ ಟ್ರೀಟ್ಮೆಂಟ್ಸನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಎಲ್ಲ ಬೇಸಿಕ್ ಚೆಕಪ್ಸ್, ಎಕ್ಸ್ರೇ ಡೆಂಟಲ್ ಚೆಕಪ್ ಹಾಗೂ ಸಣ್ಣ ಪುಟ್ಟ ಫಿಟ್ಟಿಂಗ್ಸ್, ಹಲ್ಲು ತೆಗೆಯೋದಾಗಲಿ, ಡೆಂಟಲ್ ಇಂಪ್ಲಾಂಟ್ಸ್ ಆಗಲಿ ಪ್ರತಿಯೊಂದನ್ನು ನಾವಿಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಸಣ್ಣ ಮಕ್ಕಳ ಹಲ್ಲಿನ ಚಿಕಿತ್ಸೆ ಕೂಡ ಮಾಡಲಾಗುತ್ತೆ. ಸರ್ ಎಲ್ಲಿ ಬರುತ್ತೆ ಇದು ಅಡ್ರೆಸ್ ನಿಮ್ಮ ಕ್ಲಿನಿಕ್? ನಮ್ಮ ಡೆಂಟಲ್ ಕ್ಲಿನಿಕ್ ಬಂದುಬಿಟ್ಟು ತುಂಬ ಈಸಿಯಾಗಿ ಲೊಕೇಟ್ ಮಾಡ್ಬೋದು. ಟೋಲ್ಗೇಟ್ ಸರ್ಕಲ್ ಗೊತ್ತಿದೆಯಲ್ಲ, ಅಲ್ಲಿ ರಾಘವೇಂದ್ರ ಬೇಕ್ರಿ ಅಂತಿದೆ. ಅದರ ಮೇಲೆ ಫಸ್ಟ್ ಅದೇ ಬಿಲ್ಡಿಂಗಲ್ಲಿ ಫಸ್ಟ್ ಫ್ಲೋರಲ್ಲಿ ನಮ್ಮ ಕ್ಲಿನಿಕ್ ಇದೆ. ಪಾವಗಡ ತಾಲೂಕಿನ ಸಿಕೆಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹರಿಹರಪುರ ಗ್ರಾಮದಲ್ಲಿ ಶನಿವಾರ ಸಂಜೆ 4ರಿಂದ 6 ಗಂಟೆ ಒಳಗಡೆ ಗ್ರಾಮದ ರೈತ ವೆಂಕಟಪ್ಪ ಎನ್ನುವರ ತೋಟಕ್ಕೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಸುಮಾರು 200 ಅಡಿಕೆ ಗಿಡ ಮತ್ತು 50 ತೆಂಗಿನ ಗಿಡಗಳು ನಾಶವಾಗಿದೆ. ಈ ಒಂದು ಬೆಂಕಿ ಬಿದ್ದ ತಕ್ಷಣ ವೆಂಕಟಪ್ಪ ಪಾವಗಡ ಅಗ್ನಿಶಾಮಕ ಠಾಣೆಗೆ ಫೋನ್ ಮೂಲಕ ಮಾಹಿತಿಯನ್ನು ನೀಡಿದ್ದು, ತಕ್ಷಣ ಅಗ್ನಿಶಾಮಕ ಠಾಣೆಯವರು ಹರಿಹರಪುರಕ್ಕೆ ಆಗಮಿಸಿ ಒಂದು ಬೆಂಕಿಯನ್ನು ನಂದಿಸಿ ಹೆಚ್ಚಿನ ಅನಾಹುತ ಆಗೋದನ್ನು ತಪ್ಪಿಸಿದ್ದಾರೆ. ಅದಕ್ಕೆ ಏನೋ ಪಾವಗಡದಲ್ಲಿ ಇಂತಹ ಪ್ರಕರಣಗಳು ನಡೆಯುತ್ತಿದ್ದು ರೈತರು ಎಚ್ಚರಿಕೆಯಿಂದ ಇರಬೇಕೆಂದು ಅಗ್ನಿಶಾಮಕ ಠಾಣೆಯವರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಮೊನ್ನೆಯಷ್ಟೇ ಅರಸೀಕೆರೆ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿಯಿಂದ ಸುರಿದ ಅರಸೀಕೆರೆ ಗ್ರಾಮ ಪಂಚಾಯಿತಿಯ ಕಸವನ್ನು ಕೆರೆ ಅಂಗಳದಲ್ಲಿ ಸುರಿದ್ರಿಂದ ಪಕ್ಕದಲ್ಲೇ ಇದ್ದ ರೈತ ಮುನುಸ್ವಾಮಿ ಎನ್ನುವರ ತೋಟಕ್ಕೆ ಬೆಂಕಿ ಬಿದ್ದು ಅಪಾರ ನಷ್ಟ ಉಂಟಾಗಿತ್ತು. ಈ ಒಂದು ಘಟನೆ ಮಾಸುವ ಮುನ್ನವೇ ಈಗ ಹರಿಹರಪುರ ಗ್ರಾಮದಲ್ಲಿ ರೈತರ ವೆಂಕಟಪ್ಪ ತೋಟಕ್ಕೆ ಬೆಂಕಿ ಬಿದ್ದಿದೆ. ಭಾರೀ ಅನಾಹುತ ಆಗುವುದನ್ನು ಅಗ್ನಿಶಾಮಕ ಠಾಣೆಯವರು ತಪ್ಪಿಸಿದ್ದಾರೆ. ಆದರೆ ಏನೇ ಆಗಲಿ, ಬೇಸಿಗೆ ಬರುವುದಕ್ಕಿಂತ ಮುಂಚೆಯೇ ಈಗ ರೈತರ ತೋಟಗಳಿಗೆ ಬೆಂಕಿ ಬಿದ್ದರೆ ಮುಂದಿನ ಗತಿ ಏನು ಎನ್ನುವುದು ಈಗ ರೈತರ ಪ್ರಶ್ನೆಯಾಗಿದೆ. ಒಂದು ವೇಳೆ ಈ ರೀತಿಯಾದ ಅಗ್ನಿ ಅನಾಹುತಗಳಾದರೆ ಸರ್ಕಾರದಿಂದ ಯಾವುದೇ ರೀತಿಯಾದಂಥ ಸಹಾಯಧನವೂ ಸಹ ಸಿಗುವುದಿಲ್ಲಂತೆ, ಕೊಡುವುದಿಲ್ಲಂತೆ. ಈ ಒಂದು ವೇಳೆ ಕೊಟ್ಟರೂ ಸಹ ರೈತರು ಇಲಾಖೆಗೆ ಅಲಿಯಬೇಕಾಗುತ್ತದೆ. ಆದ್ದರಿಂದ ರೈತರುಗಳು ತಮ್ಮ ತೋಟಕ್ಕೆ ತಾವೇ ಎಚ್ಚರಿಕೆಯನ್ನು ಇದ್ದು ಬೆಂಕಿ ಅವಘಡಗಳಾಗುವಂತೆ ತಪ್ಪಿಸಿಕೊಳ್ಳಬೇಕಾಗಿದೆ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.